ಸ್ತ್ರೀ ಶಕ್ತಿ ಅಭಿವೃದ್ಧಿ ಹೊಂದಿದ್ರೆ ದೇಶ ಅಭಿವೃದ್ಧಿ. ಟಾಟು ಮೊನ್ನಪ್ಪ. ಚೆನ್ನಂಗೊಲ್ಲಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ನ್ಯೂಸ್5ಗೆ ಸ್ವಾಗತ. ಪ್ರಪಂಚದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನ ನೀಡುತ್ತಿರುವ ದೇಶ ಅಂದ್ರೆ ಅದು ಭಾರತ. ಸ್ತ್ರೀ ಶಕ್ತಿ ಅಭಿವೃದ್ಧಿ ಹೊಂದಿದ್ರೆ ಈ ದೇಶವೇ ಅಭಿವೃದ್ಧಿ ಹೊಂದಿದ ಹಾಗೆ ಅಂತ ಮಾಯಮುಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಟಾಟು ಮೊನ್ನಪ್ಪ ಅಭಿಪ್ರಾಯಪಟ್ಟರು. ಚೆನ್ನಂಗೊಲ್ಲಿಯಲ್ಲಿ ಆಮಿನಾಶ್ ಡ್ರೀಮ್ಸ್ ವರ್ಲ್ಡ್ ಕೊಡಗು ಆಯೋಜಿಸಿದ ಮಹಿಳಾ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಸ್ತ್ರೀ ಶಕ್ತಿ ಸಂಘದ ತಾಲೂಕು ಅಧ್ಯಕ್ಷೆ ರಜನಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ವಿಶ್ವನಾಥ್ ಉದ್ಘಾಟಿಸಿ ಮಾತನಾಡಿ, ಸ್ವಾರ್ಥಕ್ಕಾಗಿ ಬರುವವರನ್ನ ದಯವಿಟ್ಟು ದೂರ ಇಡಿ. ಸ್ವಾರ್ಥಿಗಳ ಪ್ರಪಂಚದಲ್ಲಿ ನೀವು ಎಷ್ಟೇ ಉತ್ತಮ ಕೆಲಸ ಮಾಡಿದ್ರೂ ಅದು ತೊಳೆದು ಹೋಗುತ್ತೆ. ಮಹಿಳೆಯೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂದರು. ಆಮಿನಾಸ್ ಡ್ರೀಮ್ಸ್ ವರ್ಲ್ಡ್ ಕೊಡಗು ಸ್ಥಾಪಕಾಧ್ಯಕ್ಷೆ ಅಮೀನಾ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು. ಗ್ರಾಮ ಪಂಚಾಯಿತಿ ಸದಸ್ಯ ಶಬರೀಶ್ ಹಾಗೂ ಮಾಜಿ ಸದಸ್ಯ ವಿನೋದ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. ಇದೇ ಸಂದರ್ಭ ಚೆನ್ನಂಗೊಲ್ಲಿಯ ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರಥಮ ಸ್ಥಾನ ಗಳಿಸಿದ ಅನುಷ್ಕಾಳಿಗೆ ನಗದು ಬಹುಮಾನ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಥಳೀಯರಿಗೆ ಆಯೋಜಿಸಲಾದ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಅತಿಥಿಗಳು ಬಹುಮಾನ ವಿತರಿಸಿದರು. ಆಮಿನಾಸ್ ಡ್ರೀಮ್ಸ್ ವರ್ಲ್ಡ್ ಸಂಸ್ಥೆಯ ಅಧ್ಯಕ್ಷೆ ಲೀಲಾ, ಕಾರ್ಯದರ್ಶಿ ಸಂಧ್ಯಾ, ಉಪಾಧ್ಯಕ್ಷೆ ರಾಶಿದಾ, ಸಹ ಕಾರ್ಯದರ್ಶಿ ದಿವ್ಯಾ, ಗ್ರಾಮ ಪಂಚಾಯಿತಿ ಸದಸ್ಯೆ ನಜೀರಾ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮೀನಾ, ಶೋಭಾ, ಸರಸು, ಸುಮಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಅಶ್ರಫ್, ನ್ಯೂಸ್5 ಕೊಡಗು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ಯುವ ಜನಾಂಗವನ್ನ ತೀಡಬೇಕಾದಂತ ಕೆಲಸ ಯಾರದು? ನಾನು, ನೀವು, ಮಾತೆಯರು, ತಂದೆಯಂದಿರು. ಅವರೇ ದಾರಿ ತಪ್ಪಿಟ್ರೆ ಅವ್ರ ಮಕ್ಕಳ ಗತೆ ಏನಾಗುತ್ತೆ? ಅದು ಈಗ ಆಗ್ತಾ ಇಲ್ಲ. ಮೀಡಿಯಾಗಳಲ್ಲಿ ಹಲವಷ್ಟು ಬೇಡದ ವಿಷಯ, ಹಲವಷ್ಟು ಅದನ್ನ ಏನೇನೋ ಒಬ್ಬರ ಬಾಯಿಂದ ಇನ್ನೊಬ್ಬರ ಹೋಯ್ತು ಅಂತ ಹೇಳಿದ್ರೆ ಅದು ಏನೋ ನೀರು ಸೇರಿಸಿ ಅದು ಗಡಗಂಜಲಾಗೋಯ್ತು. ಅದಕ್ಕೆ ಕಿವಿ ಕೊಟ್ಟು ಬೇಡದ ಕೆಲಸಗಳು ನಡೆದು ಹೋಯ್ತು. ಕೊಡಗಿನ ಪರಿಸ್ಥಿತಿ ಈಗ ಒಂದೂವರೆ ತಿಂಗಳಿಂದ ಏನಾಯ್ತು? 2 ಬಲಾಢ್ಯ ಜನಾಂಗಗಳ ಮಧ್ಯೆ ಒಡಕು ತಂದು ಇಟ್ಬಿಟ್ಟು ಇವತ್ತು ಅದು ಆಗೋದಿಲ್ಲ. ಕನ್ನಡಿ ಸೇರಿದಾಗ ಇಲ್ಲ, ಒಡೆದು ಹೋದ ಕನ್ನಡಿ ಸೇರ್ತದಮ್ಮ.